ಬಡವರು ಇವತ್ತು ಒಂದು ಉಚಿತವಾಗಿ ಸೈಟ್ ಸಿಗುತ್ತೆ ಅಂತಂದರೆ ಯಾಕೆ ಬೇಡ ಅಂತ ಹೇಳಿ ಅವರು ಪ್ರಶ್ನೆ ಮಾಡ್ಕೊಳ್ತಾರೆ. ಉಚಿತವಾಗಿ ಸಿಗುತ್ತೆ ಅಲ್ವಾ, ತಗೊಳ್ಳೋಣ ಅಂತ ಹೇಳಿ ಅವರು ಸೈಟ್ಗೆ ಅರ್ಜಿಯನ್ನು ಹಾಕ್ಕೋತಾರೆ. ಆದರೆ ಅಷ್ಟೇ ಅಲ್ಲ, ಅವರಿಂದ ಸಾವಿರ ಹಣವನ್ನು ಕೂಡ ಕಲೆಕ್ಟ್ ಮಾಡ್ತಾರೆ. ಆದರೆ ಅವ್ರಿಗೆ ಅದು ಗೊತ್ತಿಲ್ಲ, ಪಾಪ ಮೋಸ ಮಾಡ್ತಾ ಇದ್ದಾರೆ, ನಾವು ಮೋಸ ಹೋಗ್ತಾ ಇದ್ದೀವಿ ಅಂಥೇಳಿ. ಉಚಿತ ಸೈಟ್ ಕೊಡಿಸೋ ನೆಪದಲ್ಲಿ ಈಗ ವಂಚನೆ ಮಾಡಿರುವ ಆರೋಪ ಕೇಳಿ ಬಂದಿದೆ. ಗುರುದಕ್ಷಿಣಾಮೂರ್ತಿ ಫೌಂಡೇಶನ್ನಿಂದ ವಂಚನೆ ನಡೀತಾ ಸೈಟ್ ಕೊಡಿಸಲು 15ರಿಂದ 20 ಸಾವಿರ ಪಡೆದು ವಂಚನೆಯನ್ನು ಮಾಡಲಾಗಿದೆ. ಬಡ ಬ್ರಾಹ್ಮಣರಿಗೆ ಉಚಿತ ನಿವೇಶನದ ಕರಪತ್ರ ಹಂಚಿಕೆಯನ್ನು ಕೂಡ ಮಾಡಲಾಗಿದೆ. ಫೆಬ್ರವರಿ 26ಕ್ಕೆ ಹಕ್ಕುಪತ್ರ ಕೊಡೋದಾಗಿ ಹೇಳಿದ್ದ ಬಗ್ಗೆ ಮಾಹಿತಿ ಸಿಕ್ಕಿದೆ. ಆದರೆ ಹಕ್ಕುಪತ್ರದ ಹೆಸರಲ್ಲಿ ಸ್ವೀಕೃತಿ ಪತ್ರವನ್ನು ಕೊಡಲಾಗಿದೆ. ರಾಜ್ಯಾದ್ಯಂತ 2,000 ಬಡ ಬ್ರಾಹ್ಮಣರಿಗೆ ಉಚಿತ ಸೈಟ್ ಕೊಡೋದಾಗಿ ವಂಚನೆ ಮಾಡಿರುವ ಆರೋಪ ಕೇಳಿ ಬಂದಿದೆ. 2,000 ಜನ 15,000ದಿಂದ 20,000 ಕೊಟ್ಟು ಇವತ್ತು ವಂಚನೆಗೊಳಗಾಗಿದ್ದಾರೆ. ಈ ವಿಚಾರ ಸಿಎಂ ಗಮನಕ್ಕೂ ಕೂಡ ಹೋಗಿದೆ. ನೋಡಿ, ವಂಚನೆ ಮಾಡಿರುವಂಥ ವ್ಯಕ್ತಿ ಅಂತೇಳಿ ಆ ವ್ಯಕ್ತಿಯ ಮೇಲೆ ಈಗ ಆರೋಪ ಕೇಳಿ ಬಂದಿದೆ. CCBಗೆ ಕ್ರಮವನ್ನು ವಹಿಸುವಂತೆ ಸಿಎಂ ಅವರು ಕೂಡ ಪತ್ರವನ್ನು ಬರೆದಿದ್ದಾರೆ. ಇನ್ನು ಮೋಸ ಹೋದವರ ಜೊತೆ ನನ್ನ ಸಹೋದ್ಯೋಗಿ ದಿವಿತ್ ಮಾತುಕತೆಯನ್ನು ನಡೆಸಿದ್ದಾರೆ. ಮೊದಲಿಗೆ ಅದನ್ನು ನೋಡ್ಕೊಂಬೋಣ ಬನ್ನಿ. ಈ ಒಂದು ಏನು ಈ ಕೇಸ್ನಲ್ಲಿ ಮೋಸ ಹೋದಂತಹ ಒಬ್ಬರು ಮಹಿಳೆಯರು ನಮ್ಮ ಜೊತೆ ಇದ್ದಾರೆ. ಅವರ ಹೆಸರು ಲಕ್ಷ್ಮಿ ಅಂತೇಳಿ. ಮೇಡಮ್ ನಮಸ್ತೆ. ಮೇಡಮ್, ಈಗ ನಿಮ್ಮ ಹತ್ರ ಫಸ್ಟ್ ಯಾವ ರೀತಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರು ಅವರು? ಸರ್ ಆ್ಯಕ್ಚುಲಿ ನಮಗೆ ಇದು ಒಂದು ವಾಟ್ಸಪ್ಪಲ್ಲಿ ನಮಗೆ ಬಂದಿತ್ತು. ಏನಂತ ಬಂತು ವಾಟ್ಸಪ್ಪಲ್ಲಿ? ಫ್ರೀ ಸೈಟ್ ಅಖಿಲ ಕರ್ನಾಟಕ ಬ್ರಾಹ್ಮಣ ಸಂಘದಿಂದ 100 ಜನಕ್ಕೆ ಉಚಿತವಾಗಿ ಸೈಟ್ಗಳು ಕೊಡ್ತಾ ಇದ್ದೀವಿ ಅಂತ ಹೇಳಿ. ನೀವು ಹೆಂಗೆ ನಂಬುದ್ರಿ ಅದನ್ನ? ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ನಮಗೆ ಅಂತಂದರೆ ನಾನು ಫಸ್ಟ್ ನಂಬಿರಲಿಲ್ಲ. ಮತ್ತು ನಮ್ಮ ಲಾಯರ್ ಇದ್ದಾರಲ್ಲ, ಅವ್ರ ಮುಖಾಂತರ ನನಗೆ ಪರಿಚಯ ಆಗಿ ನಾನು ಅವ್ರ ಮುಖಾಂತರ ತೊಗೊಂಡು ಬಂದೆ. ಬಟ್ ಅದಾದಮೇಲೆ ಅವರು ಬುಕ್ ಮಾಡಿದ್ಮೇಲೆ ನಾನು 15,000 ಕಟ್ಟಿ. ಎಷ್ಟು ಕಟ್ಟಿದ್ರಿ ನೀವು? 15,000. ಎಷ್ಟು ಕೇಳಿದ್ರು ನಿಮ್ಮ ಹತ್ರ ಅವ್ರ ಅಮೌಂಟು? 15,000 ಕಟ್ಟಿ ಆಮೇಲೆ ರಿಜಿಸ್ಟ್ರೇಷನ್ ಟೈಮಿಗೆ 2.5 ಲಕ್ಷ ಕಟ್ಟಬೇಕಾಗತ್ತೆ ನೀವು ಅಂತ ಹೇಳಿದರು ಅವರು. ಉಚಿತ ಅಂತ ಹೆಂಗಾಗುತ್ತೆ ಅಲ್ಲಿಗೆ? ಅವಾಗ ನೀವು 15,000 ಕೊಟ್ಟು 2.5 ಲಕ್ಷ ಕಟ್ಟಬೇಕು ಅಂದಮೇಲೆ ಉಚಿತ ಅಂತ ಹೆಂಗೆ ಅನ್ಸ್ಕೊಳುತ್ತೆ? ಈ 15,000 ನಮಗೆ ಸೈಟು ಬೇಡ, ನಮಗೇನು ಬೇಡ, ಡಾಕ್ಯುಮೆಂಟ್ಸ್ ಕೊಡಿ ಅಂದರೆ ಕರೆಕ್ಟಾಗಿ ಕೊಡ್ತಾ ಇರಲಿಲ್ಲ. ಇದೇ ಜಾಗ ನಿಮಗೆ ಉಚಿತ ಸೈಟ್ ಕೊಡ್ತೀವಿ ಅಂತ ಹೇಳಿ ನಿಮ್ಮ ಹತ್ರ 15,000 ಇಸ್ಕೊಂಡಿದ್ದಲ್ವಾ? ಎಷ್ಟು 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 ಸೈಜಿನ ಸೈಟ್ ಅದು ಕೊಡ್ತೀನಿ ಅಂತ ಹೇಳಿದ್ರು ನಿವೇಶನ? 30-40 ಸರ್. 30-40 ಉಚಿತ ಎಷ್ಟು ಸೈಟ್ ಕೊಡ್ತೀನಿ ಅಂತ ಹೇಳಿದ್ರು? ಒಬ್ರಿಗೆ ಒಂದೇ ಫ್ರೀಯಾಗಿ ಕೊಡ್ತೀನಿ ಅಂತ ಹೇಳಿದ್ರು. 15,000 ಕಟ್ಸ್ಕೊಂಡ್ರು. ರಿಜಿಸ್ಟ್ರೇಷನ್ ಟೈಮಲ್ಲಿ 2.5 ಲಕ್ಷ ಹೇಳಿದ್ರು. ಅದು ಹೆಂಗೆ ಫ್ರೀ ಆಗುತ್ತೆ ಅಂತ ನಂಬುದ್ರಿ ನೀವು? ಅದೇ ಡೆವಲಪ್ಮೆಂಟ್ ಚಾರ್ಜಸ್ಸು, ಈ ಲ್ಯಾಂಡ್ ಡೆವಲಪರ್ಸ್ಗೆ ಇದಕ್ಕೆಲ್ಲ ಚಾರ್ಜಸ್ಸು ಅಂತ ಹೇಳಿದ್ರು. ಸೊ ನಾವು ಅನ್ಕೊಂಡ್ವಿ 2.5 ಲಕ್ಷಕ್ಕೆ ಬೆಂಗಳೂರಲ್ಲಿ ಸೈಟ್ ಸಿಗುತ್ತೆ. 30-40 ಬೆಂಗಳೂರಲ್ಲಿ 2.5 ಲಕ್ಷಕ್ಕೆ ಎಲ್ಲಿ 30-40 ಸಿಗುತ್ತಪ್ಪ ಅಂತ ಖುಷಿ ಪಟ್ಬಿಟ್ರಿ, ಆಸೆ ಪಟ್ಬಿಟ್ರಿ. ಓಕೆ, ಆಯಿತು. ನಿಮ್ಗೆ ಗೊತ್ತಿರಂಗೆ ಎಷ್ಟು ಜನ ಕೊಟ್ಟಿದ್ದಾರೆ ಈಗ ದುಡ್ಡು? ಸುಮಾರು ಜನ ಕೊಟ್ಟಿದ್ದಾರೆ ಸರ್, ಸಾವಿರಾರು ಜನ. ಆ್ಯಕ್ಚುಲಿ 100 ಜನ ಅಂತ ಹೇಳಿದ್ದು. ಈಗ ಹೋಗ್ತಾ ನಿಮಗೆ ಇದು ಮೋಸ ಅಂತ ಯಾವಾಗ ಗೊತ್ತಾಯ್ತು? ನಮಗೆ ಸರ್ ಹೇಳಿದಾಗಲೇ ಅರ್ಥ ಆಗಿದ್ದು ಸರ್. ನಮ್ಮ ಲಾಯರ್ ಸರ್ ಲಾಯರ್ ಆಗಿದ್ರು. ಯಾವತ್ತು ನಿಮಗೆ ಹಕ್ಕುಪತ್ರ ಕೊಡ್ತೀನಿ ಅಂತ ಹೇಳಿದ್ರು? ಅವಾಗಲ್ಲ, ನನಗೆ ವಾಟ್ಸಪ್ಪಲ್ಲಿ ನಂಗೆ ಮೆಸೇಜ್ ಮಾಡಿದೆ ಸರ್, ಯಾವಾಗ ಬರಲಿ, ಏನು ಮಾಡಲಿ, ಹೇಗೆ ಅಂತ. ನಿಮಗೆ ಸೈಟ್ ಇದು ಹಕ್ಕುಪತ್ರ ಯಾವಾಗ ಕೊಡ್ತೀನಿ ಅಂತ ಹೇಳಿದ್ರು? ಹಕ್ಕುಪತ್ರ ಕೊಟ್ಟಿದ್ರು ಅಂದರೆ ಅದು ಅಖಿಲ ಇದರಲ್ಲಿ ರವೀಂದ್ರ ಕಲಾಕ್ಷೇತ್ರದಲ್ಲಿ. ನಿಮ್ಮ ಸೈಟ್ನ ನಿಮಗೆ ಯಾವಾಗ ಕೊಡ್ತೀನಿ ಅಂತ ಹೇಳಿದ್ರು? ರಿಜಿಸ್ಟ್ರೇಷನ್ ಆದಮೇಲೆ ಕೊಡೋದು ಅಂತ ಹೇಳಿ. ಡೇಟ್ ಹೇಳಿದ್ರಾ? ಡೇಟ್ ಏನೂ ಹೇಳಿಲ್ಲ ಸರ್. 2.5 ಲಕ್ಷ ಕೊಟ್ಮೇಲೆ ನಿಮ್ಮ ಸೈಟ್. ಆಮೇಲೆ ಸರಿ ನಾವು ಕಾಸು ಕೊಡ್ತೀವಿ, ನಮ್ಮ ಸೈಟ್ ಕೊಡಿ ಅಂತ ಕೇಳಿದ್ರೆ ನೀವು? ಕೇಳಿದ್ವಿ ಸರ್. ಕೇಳಿದಕ್ಕೆ ಏನಂದ್ರು? ಪೇಪರ್ ಕೊಡಿ ಸರ್, ನಾನು ನೋಡ್ಬಿಟ್ಟು ನಾನು ತೊಗೊಳ್ತೀನಿ ಅಂತಾನು ಹೇಳಿದೆ. ಯಾವುದೋ ಡಾಕ್ಯುಮೆಂಟ್ಸು ಏನೂ ಕೊಟ್ಟಿಲ್ಲ ಅವರು. ಮತ್ತೆ ನಾನು ದುಡ್ಡು ವಾಪಸ್ ಕೊಡಿ ಅಂದಿದ್ದಕ್ಕೆ ತುಂಬ ಒಂಥರ ಮಾತಾಡ್ತಾರೆ. ಏನು ಮಾತಾಡಿದ್ರು? ನಾನು ದುಡ್ಡು ವಾಪಸ್ ಕೊಡಿ ಅಂದಿದ್ದಕ್ಕೆ ಏನು ಮಾತಾಡಿದ್ರು? ಏನು ಬೇಕೋ ಮಾಡ್ಕೊಳ್ಳಮ್ಮ, ನಿನ್ನ ವಿಷಯ ಎಲ್ಲ ನನಗೆ ಗೊತ್ತಿದೆ, ಪರ್ಸ್ನಲ್ ವಿಷಯಕ್ಕೆಲ್ಲ ಬರೋದು ಎಲ್ಲ ಮಾಡಿ ಏನೇನೋ ವಲ್ಗರ್ ಆಗೆಲ್ಲ ಮಾತಾಡಿದ್ದಾರೆ ಸರ್. ಹೇಳಿ ಅಂದರೆ ನಮ್ಮ ಯಾರು ಮಾತಾಡಿದ್ದು? ಮಣಿಕಂಠ ಶರ್ಮಾ ಅವರು. ಮತ್ತೆ ಬೇರೆ ಯಾರು ಮಾತಾಡಿದ್ರು? ಅಷ್ಟೇ, ಅವ್ರ ಹತ್ರ ಒಂದೇ ನಾನು ಕಾಂಟ್ಯಾಕ್ಟ್ ಮಾಡಿದ್ದು ಸರ್. ಸಿಗುತ್ತಾ ಈ ಒಂದು ನ್ಯಾಯ ಸಿಗುತ್ತಾ ಕಾನೂನಾತ್ಮಕವಾಗಿ ಅಂತ ಹೇಳಿ ಕಾದು ನೋಡಬೇಕಿದೆ. ಕ್ಯಾಮ್ರಾ ಪರ್ಸನ್ ಮುತ್ತುರಾಜ್ ಜೊತೆ ಅಶ್ವಜಿತ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.